श्रीगुरुभ्यो नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म ತಸ್ಮೈ ಶ್ರೀ ಗುರವೇ ನಮಃ. ಮಾಘಪುರಾಣ 2ನೇ ಅಧ್ಯಾಯ. ಹಿಂದೆ ಸೂರ್ಯವಂಶದಲ್ಲಿ ದಿಲೀಪನೆಂಬ ಮಹಾಪರಾಕ್ರಮಿಯೂ ಪರಮ ಧಾರ್ಮಿಕ ಆದ ರಾಜನಿದ್ದನು. ಆತನು ಅನೇಕ ಯಜ್ಞ ಯಾಗಾದಿಗಳನ್ನು ದಾನ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಜನರಿಗೆ ಹತ್ತಿರವಾಗಿ ಅಯೋಧ್ಯಾಧಿಪತಿಯಾದ ಆತನು ಬೇಟೆಗಾಗಿ ಒಂದು ದಿನ ಅಡವಿಗೆ ತೆರಳಿದನು. ಬೇಟೆಗೆ ಬೇಕಾದ ಸಕಲ ಆಯುಧಗಳನ್ನು ಯೋಧರನ್ನು ಕರೆದುಕೊಂಡು ಅಡವಿಯನ್ನು ತಲುಪಿದಾಗ ಅಲ್ಲಿ ಅನೇಕ ಕ್ರೂರ ಮೃಗಗಳು ಎದುರಾದವು. ಆ ಕ್ರೂರ ಮೃಗಗಳು ಪಕ್ಕದ ಗ್ರಾಮದಲ್ಲಿದ್ದ ಜನರಿಗೆ ತುಂಬಾ ಹಿಂಸೆ ಕೊಡುತ್ತಿತ್ತು. ದಿಲೀಪನು ಮೃಗಗಳನ್ನು ತನ್ನ ಅಪ್ರಮಿತವಾದ ಧನುರ್ವಿದ್ಯಾ ಬಲದಿಂದ ಸಂಹರಿಸಿದನು. ದಿಲೀಪನು ಒಂದು ಮೃಗದ ಮೇಲೆ ಬಾಣ ಪ್ರಯೋಗ ಮಾಡಲು ಅದು ಆತನಿಂದ ತಪ್ಪಿಸಿಕೊಂಡು ಹೋಗಿ ಮಾಯವಾಯಿತು. ರಾಜನು ಅದನ್ನು ಬಿಡದೆ ಹಿಂಬಾಲಿಸಿದನು. ಆ ಮೃಗವು ಒಂದು ದಟ್ಟವಾದ ಅರಣ್ಯ ಪ್ರದೇಶವನ್ನು ಪ್ರವೇಶ ಮಾಡಿತು. ಅಷ್ಟು ಹೊತ್ತಿಗೆ ಬಾಯಾರಿದ ರಾಜನು ನೀರಿಗಾಗಿ ತನ್ನ ಪರಿವಾರದೊಡನೆ ಕೊಳಲನ್ನು ಹುಡುಕುತ್ತಾ ತೊಡಗಿದನು. ಸುದೈವದಿಂದ ಅವರಿಗೊಂದು ಸರೋವರ ಗೋಚರವಾಯಿತು. ಅದನ್ನು ನೋಡಿ ಆನಂದವಾದ ರಾಜನು ಅದರ ಬಳಿ ಬಂದು ತಾವರೆಗಳಿಂದಲೂ ಇಂತಹ ಅನೇಕ ಪುಷ್ಪಗಳಿಂದಲೂ ನಯನ ಮನೋಹರವಾಗಿದ್ದ ಸರೋವರದ ಸೌಂದರ್ಯವನ್ನು ಆಲಿಸಿದನು. ದಿಲೀಪ ಮಹಾರಾಜನು ಆತನ ಪರಿವಾರವು ಬಾಯಾರಿಕೆ ದಣಿವುಗಳನ್ನು ಪರಿಹರಿಸಿಕೊಂಡರು. ಆ ಸರೋವರದ ದಡದಲ್ಲಿದ್ದ ಆಲದ ಮರದ ನೆರಳಲ್ಲಿ ಕ್ಷಣಕಾಲ ವಿಶ್ರಮಿಸಿದರು. ಇನ್ನೇನು ರಾಜಧಾನಿಯನ್ನು ಹೊರಡಲಿದ್ದಾಗ ಅನೇಕ ಮೃಗಗಳು ಅಲ್ಲಿಗೆ ನೀರು ಕುಡಿಯಲು ಬಂದವು. ಅವುಗಳನ್ನು ನೋಡಿದ ರಾಜನು ಅವುಗಳನ್ನು ತನ್ನ ಮನಸಾರೆ ಭೇಟಿಯಾಡಿದನು. ರಾಜನ ಪರಿವಾರವು ಇನ್ನೇನು ಹೊರಡಲಿದ್ದಾಗ ಅವರಿಗೆ ಒಬ್ಬ ತೇಜಸ್ವಿಯಾದ ಬ್ರಾಹ್ಮಣನು ಎದುರಾದನು. ಆತ ಬ್ರಹ್ಮ ತೇಜಸ್ಸು ಅಪ್ರಮಿತವಾಗಿತ್ತು. ದಿಲೀಪನು ಆತನನ್ನು ಕಂಡು ಕೂಡಲೇ ತಲೆಬಾಗಿ ಕೈ ಹಿಡಿದು ನಮಸ್ಕಾರ ಮಾಡಿದನು. ಆ ಬ್ರಾಹ್ಮಣನು ರಾಜನನ್ನು ಕ್ಷಣಕಾಲ ಗಮನಿಸಿ, ರಾಜನ್, ಅತ್ಯಂತ ಪುಣ್ಯಕರವಾದ ಮಾಘ ಮಾಸವಿದು. ಎದುರಿಗೆ ನೀರು ತುಂಬಿದ ಸರೋವರವೂ ಇದೆ. ಹೀಗಿರುವಾಗ ಮಾಘ ಸ್ನಾನ ಮಾಡಿ ನೀನು ಹೊರಡಬಾರದೆ ಎಂದು ಹೇಳಿದರು. ಮಾಘ ಮಾಸದ ದಿವ್ಯ ಮಹಿಮೆ ನಿನಗೆ ತಿಳಿಯದೆ ಎಂದು ಕೇಳಿದರು. ದಿಲೀಪನಿಗೆ ಆಶ್ಚರ್ಯವಾಯಿತು. ಸ್ವಾಮಿ, ನನಗೆ ತಿಳಿಯದು. ನಾನು ಬೇಟೆಗೆ ಬಂದೆನು. ಅರಮನೆಯಲ್ಲಿದ್ದರೆ ಪುರೋಹಿತರು ಇವೆಲ್ಲವನ್ನೂ ನನಗೆ ಹೇಳುತ್ತಿದ್ದರು. ಆದ್ದರಿಂದ ಈ ಮಾಘ ಮಾಸದ ಮಹಿಮೆ ವಿಶೇಷವನ್ನು ತಾವೇ ಹೇಳಬೇಕು ಎಂದು ಭಕ್ತಿಯಿಂದ ಕೋರಿದನು. ಸೂರ್ಯವಂಶದ ಕುಲಗುರು ವಸಿಷ್ಠರು ಆಗಾಗ ನಿನ್ನಲ್ಲಿಗೆ ಬಂದು ಹೋಗುತ್ತಿರುತ್ತಾರಲ್ಲವೇ, ಅವರಿಂದ ಮಾಘ ಮಾಸದ ಮಹಾಮಹಿಮೆಯನ್ನು ತಿಳಿದುಕೋ ಎಂದು ಅವರ ದಾರಿಯತ್ತ ಹೊರಟರು. ದಿಲೀಪನು ದಾರಿ ಹಿಡಿದು ಅಯೋಧ್ಯ ನಗರಿಗೆ ಹಿಂದಿರುಗಿದನು. ಆದರೆ ಬ್ರಾಹ್ಮಣನ ಮಾತು ಆಗಾಗ್ಗೆ ನೆನಪಿಗೆ ಬರುತ್ತಿತ್ತು. ಒಂದು ದಿನ ಅರುಣೋದಯಕ್ಕೆ ಮುಂಚೆಯೇ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಮಂತ್ರಿ ಸಚಿವರೊಡನೆ ವಸಿಷ್ಠರ ಆಶ್ರಮದ ಕಡೆಗೆ ಪ್ರಯಾಣ ಮಾಡಿದನು. ಆ ಸಮಯದಲ್ಲಿ ವಸಿಷ್ಠರು ತಪೋನಿರತರಾಗಿದ್ದರು. ಶಿಷ್ಯರು ವೇದ ಅಧ್ಯಯನವನ್ನು ಮಾಡುತ್ತಿದ್ದರು. ರಾಜನು ಅವರ ತಪಸ್ಸಿಗೆ ಭಂಗ ತರಲು ಬಯಸದೆ ಸ್ವಲ್ಪ ಕಾಲ ಕಾದಿದರು. ಆಗ ತಪಸ್ಸಿನಿಂದೆದ್ದ ವಸಿಷ್ಠರು ರಾಜನ ಸೃತ್ಕಾರವನ್ನು ಸ್ವೀಕರಿಸಿ ಕುಶಲ ಪ್ರಶ್ನೆ ಮಾಡಿದರು. ರಾಜನ್, ನೀನು ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳಿದರು. ದಿಲೀಪನು, ಗುರುಗಳೇ, ತಮ್ಮ ಮೂಲಕ ನಾನು ರಾಜಧರ್ಮ ಹಾಗೂ ಅನೇಕ ಪುರಾಣೇತಿಹಾಸಗಳನ್ನು ಕೇಳಿ ಸಂತೋಷಪಟ್ಟಿದ್ದೇನೆ. ಆದರೆ ಮಾಘ ಮಾಸ ಮಹಾತ್ಮೆ ಹಾಗೂ ಅದರ ವಿಧಿವಿಧಾನಗಳನ್ನು ತಮ್ಮಿಂದಲೇ ತಿಳಿಯಲು ಬಯಕೆಯಿಂದ ತಾವು ಪರಮ ಭಾವನರಾದ ಈ ದಿವ್ಯ ಕಥಾಮೃತಗಳನ್ನು ನನಗೆ ಹೇಳಬೇಕು ಎಂದು ಕೋರಿದರು. ವಸಿಷ್ಠರು, ಹೇ ಮಹಾರಾಜ, ಸಮಂಜಸವಾದ ಪ್ರಶ್ನೆಯನ್ನೇ ಕೇಳಿದೆ. ಈ ಮಾಘ ಮಾಸ ಮಹಿಮೆಯನ್ನು ಎಲ್ಲರೂ ತಿಳಿಯಬೇಕಾಗಿದೆ, ತಿಳಿದು ಆಚರಣೆ ಮಾಡಬೇಕಾಗಿದೆ. ಕೇವಲ ಮಾಘ ಸ್ನಾನ ಮಾತ್ರದಿಂದಲೇ ಅನೇಕ ಯಜ್ಞಗಳ ಫಲವು ಸಿಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ. ಇತರ ವ್ರತಗಳ ಆಚರಣೆಗಿಂತ ತಾತ್ಕಾಲಿಕವಾದ ಪುಣ್ಯಗಳು ದೊರೆಯುವುದು. ಆದರೆ ಮಾಘಸ್ನಾನ ಪೂಜಾದಿಗಳನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದರೆ ಶಾಶ್ವತವಾದ ಸದ್ಗತಿ ದೊರೆತು
ಇಹಪರ ಸುಖ ಸಿಗುವುದರಲ್ಲಿ ಸಂಶಯವೇ ಇಲ್ಲ. ಇದಕ್ಕಿಂತ ಉತ್ತಮವಾದ ವ್ರತ ಬೇರೊಂದಿಲ್ಲ ಎಂದು ವಸಿಷ್ಠರು ದಿಲೀಪ ಮಹಾರಾಜರಿಗೆ ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘಮಾಸ ಮಹಾತ್ಮೆಯ 2ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.